ಏನ್ ಹಂಗ್ ನೋಡ್ತಾ ಇದ್ಯಾ? ನನ್ ಮಕ ಎಂದು ನೋಡಿಲ್ವಾ? ನನ್ಗೆ ಯಾರು ಅಕ್ಕಿ ಕೊಡಲ್ಲ ಈ ಊರಾಗೆ ಅಂತ ಹೇಳ್ತಿದ್ದೆ, ನೋಡ್ದ? ನಿನಗೆ ಸವಾಲ್ ಹಾಕ್ಬಿಟ್ಟು ಆ ರಂಗಮ್ಮನ್ ತಗೇನೆ ಹೆಂಗ್ ಅಕ್ಕಿ ಇಸ್ಕೊಂಬಂದೆ ಒಂದ್ ತಪ್ಪಳೆ ಹೊಸ. ಆಯ್ತಾಯ್ತು, ಅಕ್ಕಿ ಇಸ್ಕೊಂಬಂದ್ರೆ ಏನಂತೆ? ಸಾರ್ ಬೇಡವಾ ಅದಕ್ಕೆ? ಈಗ ಅಕ್ಕಿ ವಾಪಸ್ ಕೊಡ್ಬೇಕಲ್ಲ, ಹೆಂಗ್ ಕೊಡ್ತೀಯಾ ಅವಾಗಿರೋದು? ರಂಗಕ್ಕನ ಬಗ್ಗೆ ನಿನಗೆ ಗೊತ್ತಲ್ಲ ಚೆನ್ನಾಗಿ. ಅಕ್ಕಿಯ ವಾಪಸ್ ಕೇಳಿದಾಗ ನೀನ್ ಕೊಡ್ಬೇಕಲ್ಲ ತಪ್ಲೆ ತುಂಬನ. ಈಗೇನೋ ತಪ್ಲೆ ತುಂಬಾ ತಂದಿದೀಯಾ, 3 ದಿವಸ ಆಗ್ತವೆ, ಉಣ್ಣು ಚೆನ್ನಾಗಿ. ವಾಪಸ್ ಕೊಡ್ಬೇಕಾದ್ರೆ ಹೆಂಗ್ ಕೊಡ್ತೀಯ? ಅವಾಗ ಗೊತ್ತಾಗುತ್ತೆ ನಿನ್ ಬೆಳಕಾಳು ಏನು ಅಂತಾನ. ಏನೇ ಗೊತ್ತಾಗದ್ ಬೆಳಕಾಳು? ಕೂಲಿ ಹೋಗ್ತೀನಲ್ಲ ನಾನು, ಇವಾಗ ಉಂಡು ಹೋಗ್ತೀನಿ. ಕೂಲಿ ಹೋಗಿ ಅವಳ ಅಕ್ಕಿನ ಅವಳಿಗೆ ಕೊಟ್ಟು ಬಿಡ್ತೀನಿ, ಇಲ್ಲ ದುಡ್ಡಾದ್ರೂ ಕೊಡ್ತೀನಿ ಅಷ್ಟೇನೆ. ಹೌದಾ, ಸರಿ ಆಯ್ತು. ಕೂಲಿ ಕರಿಬೇಕಲ್ಲ ನಿನ್ನ. ಅದು ಅಲ್ದೇನೆ ಮಳೆ ಬೇರೆ ಹಿಡ್ಕೊಂಡೈತಿ, ತ್ಯಾವಾಗೈತಿ. ತ್ಯಾವ್ದಾಗೆ ಯಾರು ಕೂಲಿ ಕೆಲ್ಸ ಕರೀತಾರೆ ಹೇಳು ನಿನ್ನ? ಯಾರೋ ಒಬ್ರು ಕರೀತಾರೆ, ನಿನಗೆ ಯಾಕಾದ್ರೂ ಚಿಂತೆ? ನಾನು ಹೆಂಗಾದ್ರೂ ಕೊಡ್ತೀನಿ, ಅದ್ರ ಚಿಂತೆ ನಿನಗ್ ಬೇಕಾಗಿಲ್ಲ. ನಾನು ರಂಗಮ್ಮಗ ಅಕ್ಕಿ ಕೊಡೋ ಚಿಂತೆ ನೀನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ನನಗ್ ಗೊತ್ತೈತೆ ಹೆಂಗ್ ಕೊಡ್ಬೇಕು ಅವಳಿಗೆ ವಾಪಸ್ಸವು ಅಂತಾನ. ಈಗ ಸಾರಿಲ್ಲ ಅಷ್ಟೇನೆ. ಸಾರ್ ಇನ್ನೇನ್ ಮಾಡೋದು? ನನಗೂ ಏನು ಮಾಡಕ್ಕಾಗಲ್ಲ. ಹೋಗಿ ಯಾರ ಮನೆಗನ ಒಂದ್ ಲೋಟ ತಾಣ ವಹಿಸ್ಕೊಂಬತ್ತೀನಿ. ಸಾರ್ ಬಿಡ್ರಿ ಅಂತಂದ್ರೆ ಬಿಟ್ಟೇ ಬಿಡ್ತಾರೆ ಯಾರಾದ್ರೂ. ಆಯ್ತತ್ತೆ, ಆಯ್ತು ಹೋಗು. ಅಲ್ಲ ನೀನು ನಾನು ಈ ಮನೆಗೆ ಬರೋಕ್ಕಿನ್ನ ಮುಂಚೆಲೆ ಹೆಂಗೆ ಆ ಮನೆ ಈ ಮನೆ ಸಾರೈಸ್ಕೊಂಡು ತಿಂತಿದ್ದೋ, ಈಗ್ಲೂ ಅಂತ ಪರಿಸ್ಥಿತಿನೇ ಬರುತ್ತೆ ನಿನ್ಗೆ. ನೋಡ್ತಾ ಇರು. ಇವತ್ತು ಹೋಗ್ತಾ ಇದ್ದೆ ಸಾರಿಗೆ, ನಾಳೆಗೂ ಸಾರು ವಹಿಸ್ಕೊಂಡ್ ಬರ್ಬೇಕಾಗುತ್ತೆ ನೀನು. ಇವತ್ತೇನು ಒಂದ್ ದಿವಸ ವಹಿಸ್ಕೊಂಬತ್ತೀನಿ ಅಷ್ಟೇನೆ. ಇಷ್ಟ ದಿನ ಏನು ಯಾರ ಮನೆಗೆ ಹೋಗಿಲ್ವಲ್ಲ, ಅಪ್ರೂಪಕ್ಕೆ ಬಂದವಳೆ ಸಾಕಮ್ಮ ಅಂತ ಹೇಳಿ ಯಾರಾದ್ರೂ ಬಿಸಿ ಸಾರ ಬಿಟ್ಕೊಡ್ತಾರೆ. ಸಾರ ವಹಿಸ್ಕೊಂಬಂದು ಅನ್ನ ಇನ್ನೇನು ಹಾಗೆ ತಾಳೆನೆ ಒಂದು ತಾಳ್ಕೆಂಬ್ಲಿ ಅಂತ ಹೇಳಿ ಒಲೆ ಮೇಲೆ ಬಿಟ್ಟಿದ್ದೀನಿ. ಒಂದ್ ಲೋಟ ತಣ್ಣಗಿ ಸಾರು ವಹಿಸ್ಕೊಂಬತ್ತೀನಿ. ಸಾರು ವಹಿಸ್ಕೊಂಬಂದು ಉಂಡು ಹೋಗ್ತೀನಿ ಕೂಲಿನ. ಆಯ್ತತೆ, ಆಯ್ತು ಹೋಗು, ವಹಿಸ್ಕೊಂಬಂದು ಉಣ್ಣೋಗು. ಒಟ್ಟ ಆಮೇಲೆ ತಲೆ ಸುತ್ತ ಬಂದು ಬಿದ್ದಿ. ಕೂಲಿ ಹೋಗಿಟ್ಟಾಗೆ ಕೆಲಸ ಮಾಡಕ್ಕೆ ಶಕ್ತಿ ಇರ್ಬೇಕಲ್ಲ. ಹೋಗು, ಸಾರು ವಹಿಸ್ಕೊಂಬಂದು ಉಣ್ಣೋಗು. ನಿನಗೆ ಇದೇನೆ ಗಟ್ಟಿ, ಅವ್ರ ಮನೆ ಇವ್ರ ಮನೆ ಸಾರು ವಹಿಸ್ಕೊಂಬರೋದು. ನೀನ್ ಏನ್ ಬೇಕಾದ್ರು ಅಂತ ಅನ್ನಿ. ನಾನಂತೂ ನಿನ್ಗಂತೂ ಕೂಲಿ ದುಡ್ಡು ತಂದು ಕೊಡಲ್ಲ, ನೀನ್ ಹೇಳ್ದಂಗೆ ಕೇಳಲ್ಲ ನಾನು. ನೀನ ಮಾಡಿಕ್ಕಿದ್ದ ನಾನೇ ತಿನ್ಬೇಕು. ನಾನು ಕೂಲಿ ಹೋಗಿ ನಾನು ದುಡಿತೀನಿ, ನನ್ಗೆ ಇಷ್ಟ ಬಂದಿದ್ದು ತಿಂತೀನಿ. ಮುಗಿಲ ಹೇಳ್ಬಿಡು ಓಟನು ಒಂದೇ ದಿವಸ. ಆಯ್ತತ್ತೆ, ಇದು ಎಷ್ಟು ದಿನ ಅಂತ ನಾನು ನಡೆಯುತ್ತೋ ನಾನು ನೋಡ್ತೀನಿ. ಜಲ್ದು ಉಣ್ಣೋಗ್ರಿ ಹೋಗಿ ಸಾರು ವಹಿಸ್ಕೊಂಬಂದು. ಇನ್ನು ಯಾರ್ಯಾರನ್ನು ಕೇಳ್ಬೇಕೋ ಏನೋ, ಯಾರ್ಯಾರು ಸಾರು ಮಾಡಿರ್ತಾರೋ ಇಲ್ವೋ. ಹೋಗ್ರಿ ಜಲ್ದು ಊರೆಲ್ಲ ಸುತ್ತಾಡ್ಕೊಂಡು ಯಾರ ಮನೆಗೆ ಒಬ್ರು ಮನೆಗೆ ಸಾರು ವಹಿಸ್ಕೊಂಬಂದು ಉಣ್ಣೋಗ್ರಿ ಹೋಗಿ. ನಮ್ಮ ಅತ್ತೆಗೆ ಅದೇನಪ್ಪ ಚೆನ್ನಾಗಿ ತಿನ್ಬೇಕು ಅಂತ ಆಸೆನೂ ಐತಿ, ದುಡಿಯೋದು ಗೊತ್ತಿಲ್ಲ. ಒಂದ್ ದಿವಸ ಕೂಲಿ ಹೋದ್ರೆ 3 ದಿವಸ ಮನೆಗೆ ಇರ್ತಾರೆ. ಅಂತದ್ರಾಗೆ ಬೇಕಾದ ಮಾಡ್ಕೊಂಡು ತಿನ್ಬೇಕು ಅನ್ನೋ ಆಸೆ. ತಿನ್ಲಿ. ಅವ್ರ ಮನೆಗೆ ಇವ್ರ ಮನೆಗೆ ಇವಾಗ ಅಕ್ಕಿ ತಂದು ತಿಂತಾ ಇದಾರೆ, ಮುಂದಕ್ಕೆ ಯಾರು ಕೊಡ್ತಾರೋ ನೋಡೋಣ. ಅಲ್ಲ ಆಸ್ಕೆ ಇದ್ದಷ್ಟು ಕಾಲ್ ಚಾಚು ಅಂತ ಹೇಳಿ ದೊಡ್ಡರು ಹೇಳಿದ್ದಾರೆ. ಅದು ಬಿಟ್ಬಿಟ್ಟು ಆಸ್ಕೆಗಿನ ಹೆಚ್ಚ ಕಾಲ್ ಚಾಚಿದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಆಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ನಮ್ಮ ಅತ್ತಿಗೆ. ನಾನೇನು ಹೇಳಕ್ ಹೋಗಲ್ಲ. ನಾಳೆದ ಯೋಚನೆ ಮಾಡಿ ನಾಳೆ ಒಂದಿಷ್ಟ ಉಳಿಸ್ಕೊಂಡ್ರೆ ಹೆಂಗೋ. ನಾಳೆ ಯಾರ ಕೂಲಿ ಕೆಲ್ಸಕ್ಕೆ ಹೋಗಿದ್ರೆ, ಇಲ್ಲ ಮಳೆ ಬಂದು ಕೆಲಸ ಇಲ್ದಿದ್ರೆ ಅವಾಗ ಉಣ್ಬೋದು ಆರಾಮಾಗಿ ಮನೆ ಕುಕ್ಕೊಂಡು. ಅದನ್ನ ಯೋಚನೆ ಮಾಡಲ್ಲ. ಇವತ್ತು ಬಂದಿದ್ದು ಇವತ್ತೇ ಮುಗಿಸ್ಬಿಡ್ಲಿ ಅಂಬೋದು ನಮ್ಮ ಅತ್ತಿ. ಏನೇ ತಂಗಿ, ಉಂಡೇನೆ ಆಲೆನೆ? ಮೂಕಂಡ್ ಬಗ್ಗೆ ಕೈಯ ಉಂಡು ಆಲೆನೆ ತೊಳೆದಿಕ್ಕಿದ್ವಿ. ನೀನು ಉಂಡು ಬಂದೆ? ಹೂನಮ್ಮ, ಇವಾಗಿನ ಉಂಡು ಬಂದೆ. ಎಲ್ಲಿ ನಿಮ್ಮ ಅತ್ತಿ? ಬೇರೆ ಮಾಡ್ಕೊಂಡು ಉಣ್ತಾ ಇದ್ದಾಳ ಈಗ್ಲೂ ಹೆಂಗೆ? ಹೂ ಕಣಕ, ಈಗ್ಲೂ ಬೇರೆನೆ ಮಾಡ್ಕೊಂಡು ಉಣ್ತಾ ಇರೋದು. ಇವತ್ತು ಅಕ್ಕಿ ಖಾಲಿ ಆಗಿದೆ ಅಂತ ನಾನು ಕೇಳ್ತು, ಅಕ್ಕಿ ಕೊಡು ಅಂತ. ನಾನ್ ಕೊಡಲ್ಲ ಅಂತಂದೆ. ನೀನ್ ಬೇರೆ ಮಾಡ್ಕೊಂಡು ಉಣ್ತಾ ಇದೀನಿ ಅಂತೀಯ, ಉಣ್ಣು ಅಂತಂದೆ. ಅಕ್ಕಿ ರಂಗಕ್ಕಯ್ಯರ ಮನೆಗೆ ಅಕ್ಕಿ ಇಸ್ಕೊಂಬಂದು ಅನ್ನ ಮಾಡೈತೆ, ಸಾರಿಲ್ವಂತ. ಇವಾಗ ಅಕ್ಕಿ ಸಾರ್ನ ಯಾರ ಮನೆಗಾದ್ರೂ ವಹಿಸ್ಕೊಂಬತ್ತೀನಿ ಅಂತ ಲೋಟ ಇಟ್ಕೊಂಡು ಆಳ್ತೈತಿ ನಮ್ಮ ಅತ್ತಿ. ನೋಡು ಅಲ್ವೇ ಸಾಕಮ್ಮ, ಇದೆಲ್ಲ ಯಾಕೆ ಬೇಕೆ? ನಿನ್ ಸೊಸೆ ಹೇಳ್ದಂಗೆ ಅವಳ ಜೊತೆ ಕೂಲಿನೂ ಹೋಗು. ಅವಳಾದ್ರೆ ಯಾರಾದ್ರೂ ಕೂಲಿ ಕರೀತಾರೆ. ಯಾಕಂದ್ರೆ ನಿನ್ ಸೊಸೆ ಚೆನ್ನಾಗಿ ಬದುಕು ಮಾಡ್ತಾಳೆ ಜಲ್ದು. ನೀನ್ ಮಾಡ್ದಿದ್ರು ನಿನ್ ಕೆಲ್ಸನ ಅವಳು ಒಂದಿಟ್ಟು ಮಾಡ್ಕೊಂಡು ಹೋಗ್ತಾಳೆ. ನೀನ್ ನಿಧಾನಕ್ಕೆ ಮಾಡಿದ್ರು ಸುಮ್ಮನ ಅವಳು ಹೇಳ್ದಂಗೆ ಕೇಳ್ಕೊಂಡು ಅವಳ ಜೊತೆ ಕೂಲಿ ಹೋಗ್ಕೊಂಡು ದುಡ್ಡ ತಂದ್ಕೊಡು. 3 ಹೊತ್ತುನು ಒಟ್ಟು ತುಂಬನ ಬೇಸ ಆಗ್ತಾಳೆ. ನಿನ್ಗೆ ಯಾಕೆ ಬೇಕು ಇವೆಲ್ಲನ ಮಾಡ್ಕೊಂಡು ತಿನ್ಬೋದು? ನಾನ್ ದುಡಿತೀನಿ, ನಾನ್ ಮಾಡ್ಕೊಂಡು ತಿಂತೀನಿ, ಅದ್ರಾಗೇನೈತಿ? ನಾನೇ ಯಾಕೆ ತಂದು ಅವಳ ಕೈ ಕೊಡ್ಬೇಕು? ಅವಳು ಬೇಸ ಹಾಕಿರೋದು ನಾನೇ ತಿನ್ಬೇಕು? ನನಗೆ ಬೇಕಾಗಿರೋದ ನಾನೇ ಮಾಡ್ಕೊಂಡು ತಿಂತೀನಿ. ನಾನು ಹೇಳಿದ್ದ ಮಾಡಲ್ಲ ಅವಳು. ಯಾಕೆತ್ತೋ ಮಾಡ್ತಾಳೆ. ಅವಳು ಮಾಡಿದ್ದ ನನಗೆ ತಿಂಬಕ್ ಸರ್ ಬರಲ್ಲ. ಅದಕ್ಕೇನೆ ನನ್ನ ಅಡಿಗೆ ನಾನೇ ಮಾಡ್ಕೊಂಡು ಉಣ್ತೀನಿ ಅಂತ ಹೇಳಿದೀನಿ. ನಾನೇ ಉಣ್ತೀನಿ ಬಿಡು. ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ ಅದ್ರ ಬಗ್ಗೆ? ನಾನೇ ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ, ನೀವಿಬ್ರು ತಲೆ ಕೆಡಿಸ್ಕೊಂತೀರ. ತಗಿ, ನಾನು ಸಾರಿಸ್ಕೊಂಬರ್ಬೇಕು ಹೋಗಿ. ಆತು ಹೋಗಮ್ಮ. ನೀನು ಲೋಟ ಇಟ್ಕೊಂಡು ಹೋಗೋದ್ ನೋಡಿರೆ ಈ ಗಂಗಿ ಬರೋದಕ್ಕೂ ಮುಂಚೆಲೆ ನೀನ್ ಹೆಂಗಿದ್ದ ನಮ್ಮೂರಾಗೆ ಇನ್ ಮತ್ತೇನೆ ಹಂಗೆ ಆಗ್ತೀಯ ಅನ್ನಿಸ್ತೈತೆ. ಹೋಗು. ಯಾರ ಮನೆಗೆ ಹೋಗ್ತೀಯ? ಇಲ್ಲೇ ರಂಗಕ್ಕಯ್ಯರ ಮನೆಗೆ ಅಕ್ಕಿ ಇಸ್ಕೊಂಬಂದೆ. ನಿಂಗಮ್ಮರ ಮನೆಗೋ ಇಲ್ಲಾಂದ್ರೆ ಯಾರ ಮನೆಗೋ, ನಾ ದುರ್ಗಮ್ಮ ಇದ್ದಾಳಲ್ಲ ಅವಳ ಮನೆಗೋ ಇಲ್ಲ ಗಿರಿಯಮ್ಮನ ಮನೆಗೋ ಯಾರ ಮನೆಗಾನ ಹೋಗ್ತೀನಿ. ನಿಂಗಮ್ಮ ಇದ್ಲೇನು ನೋಡ್ದೆ ಅವ್ರ ಮಂತಗೇನ? ಇದ್ಲಮ್ಮ. ನಾನು
ಮಾತಾಡ್ಸ್ಕೊಂಡೆ ಬಂದೆ. ಎಲ್ಗೂ ಕೆಲ್ಸಕ್ಕೆ ಹೋಗಲ್ಲ ಇವತ್ತು ಅಂತ ಹೇಳ್ತಿಲ್ಲ, ಯಾಕೆ ಚೆನ್ನಾಗಿಲ್ಲ ಹೋಗಲ್ಲ ಕೆಲ್ಸಕ್ಕೆ ಅಂತಾನೆ. ಯಾಕೆ ಯಾಕೂ ಇಲ್ಲ, ಅವಳಾದ್ರೆ ಒಂದಿಟ ಸಾಕು ಹೇಳಿದ್ರೆ ಬಿಡ್ತಾಳೆ, ಅದಕ್ಕೆ ಅವ್ರ ಮಂತಕ್ಕೆ ಹೋಗೋಣ ಅಂತಾನ. ಬಿಡು, ಅವಳು ಮಂತಾಗಿದ್ದಾಳೆ ಅಂತೀಯ, ಹೋಗಿ ಅವಳನ್ನ ಕೇಳ್ತೀನಿ, ನಿಂಗಿನೇ ಕೊಡ್ತಾಳು ಒಂದಿಟ್ಟು ಸಾರ. ಕುಕ್ಕಬಾರ್ ಬಗ್ಗೆ ಕೈಯ ಕುಕ್ಕಬ ಏಟಂತ ನಿಂತ್ಕೊಂಡಿರ್ತಿ, ಮಾತಾಡೋಣ ಒಂದ್ ಸ್ವಲ್ಪ ಹೊತ್ತು. ಕುಕ್ಕಬ ನಾವು ನಮ್ಮ ಅಯ್ಯಪ್ಪ ಎಲ್ಗ ಹೋಗೈತಿ, ಅಯ್ಯಪ್ಪ ಬತ್ತಿದಂಗಿನಿ ಹೋಗ್ಬೇಕು. ನಿನ್ ಗಂಡೇನು ಕೇಳಲ್ವೇನಿ, ಬೇರೆ ಮಾಡ್ಕೊಂಡು ಉಂಬ್ತಿಯಲ್ಲಮ್ಮ, ಯಾಕೆ ಮಾಡ್ಕೊಂಡು ಉಂಬ್ತಿ ಅಂತಾನ. ಅಯ್ಯಪ್ಪನು ಹೇಳ್ತು, ನಿನ್ ಕೈಲಿ ಆಗಲ್ಲ ಬೇರೆ ಮಾಡ್ಕೊಂಡು ಉಂಬಕ್ಕೆ, ನೀನ್ ಸಾಸೆ ಮಾಡಿರ್ತಾಳ, ಸುಮ್ಮನೆ ಉಂಡ್ಕೊಂಡಿರೋದ್ ಬಿಟ್ಟು ನಿನ್ಗೆ ಯಾಕೆ ಬೇಕಮ್ಮ ಈ ತಾಪತ್ರಯ ಅಂತಂದ್ರೆ ನಮ್ಮ ಅಯ್ಯಪ್ಪನು ಬೈತು ನಮ್ಮ ಅತ್ತೆ. ಉಮ್ಲಿ ಬಿಡು ಅಂತ ನಾನು ಸುಮ್ಮನಾಗಿದ್ದೀನಿ. ನನ್ಗೂ ಅವ್ರಿಗೆ ಅಡುಗೆ ಮಾಡಿಕ್ಕಿ ಮುಸೆ ತೊಳೆಯೋದೇ ತಪ್ಪುತ್ತೆ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ನಾವೇನ ಮೊದಲು ಅಡುಗೆ ಮಾಡ್ಕೊಂಡು ನಮಗೆ ಸರಿಯಾಗಿ ನನಗೂ ಅಯ್ಯಪ್ಪಗೆ ಸರಿಯಾಗಿ ಮಾಡಿಕ್ತೀನಿ, ಉಮ್ತೀವಿ, ತೊಳೆದಿಕ್ತೀವಿ. ನಾನೇನು ಹೆಚ್ಚ ಮಾಡಕ್ ಹೋಗಲ್ಲ. ಯಾಕೆ ಹೆಚ್ಚ ಮಾಡ್ಬೇಕು? ಅದು ಸರಿನೇ ತಗ, ಯೋಸ್ತಿನ ಅಂತ ಹೇಳಿ ಹಿಂಗೆ ಯಾಳು ಬೇರೆ ಮಾಡ್ಕೊಂಡು ಉಮ್ತಾಳೆ ಹೇಳು. ಈಗ ಆಲೇನೆ ಒಂದು ವಾರಕ್ಕೆ ನಾಳೆನೆ ಲೋಟ ಇಟ್ಕೊಂಡು ಯಾರ ಮನೆಗೋ ಸಾರು ವಹಿಸ್ಕೊಂಡ್ ಬರಕ್ ಹೋಗ್ಯಾಳು. ಇನ್ನೊಂದು 2 ದಿವಸ ನೋಡಿದ್ರೆ ಆಮೇಲೆ ಅವಳಾಗಿ ಅವಳೇ ಬಗ್ತಾಳೆ. ನನ್ನ ಕೈಲಿ ಆಗಲ್ಲ ಹಿಂಗೆ ಮಾಡ್ಕೊಂಡು ಉಂಬಕ್ಕೆ, ನೀವೇ ಮಾಡಿಕ್ರಿ ಅಂತೇಳಿ ನಿಮ್ ತಕ್ಕೆ ಬೇಡ್ಕಮಕ್ ಬರ್ತಾಳೆ. ಸುಮ್ಮೀರು, ನೀನೇನು ತಲೆ ಕೆಡಿಸ್ಕಮಕ್ ಹೋಗ್ಬೇಡ. ನಾನು ಯಾಕೆ ಭಾಗ್ಯ ಕೈ ತಲೆ ಕೆಡಿಸ್ಕೊಂಬನ, ಅದರಿಂದ ನನ್ಗೇನಾದ್ರೂ ಲಾಭ ಆಗಂಗೈತಾ? ನಮ್ಮ ಅತ್ತಿಗೆ ಆಗ್ಬೇಕಾಗಿರೋದು ನಷ್ಟ. ಕೂಲಿನೂ ಹೋಗ್ಬೇಕು, ಇಲ್ಲಿ ಮನೆಗೆ ಬಂದು ಮಾಡ್ಬೇಕು. ಮಾಡ್ಕೊಂಡು ಉಮ್ಲಿ, ಸುಮ್ಮೀರು. ನಮ್ಮ ಅತ್ತಿಗೆ ಅವ್ರು ಹೇಳ್ದಂಗೆನೆ ಸಾರು ಮಾಡ್ಬೇಕಂತೆ, ಅವ್ರು ಹೇಳ್ದಂಗೆ ಕೋಳಿ ಸಾರು, ಕುರಿ ಸಾರು, ಅವ್ರು ಹೇಳಿದ್ದೆ ಆತನ ತಿಂಡಿ ಎಲ್ಲ ಮಾಡಿಕ್ಬೇಕಂತೆ. ಅಲ್ಲ ದಿನಾ ನಾ ಯಾತಾದ್ರೂ ಮಾಡು ಅಂತೈತಿ. ಒಂದೇ ದಿವಸ ಕೂಲಿ ಹೋಗಿ ದುಡ್ಡೆಲ್ಲ ಮುಗಿಸಿರಿ ನಾಳಿಕೆ ನಾನು ಬ್ಯಾಡ್ವೇನಕ್ಕ, ದಿನಾ ಹಿಂಗೆ ಕೂಲಿ ಕರೀತಾರೆ ಅಂತಾನ ಏನ್ ಗ್ಯಾರಂಟಿ ಹೇಳು? ಅದಕ್ಕೇನೆ ನಾನು ಒಂದು ಟೂಳಿಸ್ಕೊಂಡು ಇದ್ದಿದ್ರಾಗೇನೆ ಮಾಡ್ಕೊಂಡು ಉಮ್ಮನ ಅಂತ ಹೇಳಿದ್ರೆ ನನ್ನ ಮಾತೆ ಕೇಳಲ್ಲ. ಇಲ್ಲ, ನಾನು ದುಡಿತೀನಿ, ನಾನು ಹೇಳಿದ್ ಮಾಡಿಕ್ಬೇಕು ಅಂತೈತಿ. ಯಾರು ಮಾಡಿಕ್ತಾರೆ? ಅದು ಹೇಳಿದ್ದ ಯಾತೈತ ಹೇಳ್ತೈತೆ ಅದು. ಅದು ಸರಿನೇ ಅನ್ನು. ಯಾರ ಮನೆಗೋ ಸಾರು ವಹಿಸ್ಕೊಂಬಂತು ನೋಡು ನಮ್ಮ ಅತ್ತೆ. ಯಾರ ಮನೆಗೆ ಹೋಗಿದ್ದೆ? ನಿಂಗಮ್ಮರ ಮನೆಗೆ ಹೋಗಿದ್ದ? ನಿಂಗಮ್ಮ ಐದಾಳೇನೋ ಅಂತ ಹೋಗಿದ್ದೆ, ನೀನು ಹೇಳ್ದೆ ಅಂತಾನೆ. ಮನೆಯಾಗೆ ಬೀಗ ಹಾಕೊಂಡು ಎಲ್ಗೋ ಹೋಗ್ಯಾಳ ಅವಳು. ಅದಕ್ಕೆ ಆ ದುರ್ಗಮ್ಮರ ಮನೆಗೆ ಹೋಗಿದ್ದೆ. ಏನೋ ಬೆಂಡೆಕಾಯಿ ಸಾರು, ರಾತ್ರಿ ಅದೊಂದಿಟ್ಟು ಐತೆ, ನಾವು ಎದ್ದಾಗ ತಿಂಡಿ ಮಾಡಿದ್ವಿ, ಸಾರು ಮಾಡಿಲ್ಲ ಅಂತ ಅಂದ್ಲು. ರಾತ್ರಿ ಅದೇ ಆಗ್ಲಳು, ಅದನ್ನೇ ಬಿಟ್ಕೊಡೆ ತಾಯಿ ಅಂತ ಹೇಳಿ ವಹಿಸ್ಕೊಂಬಂದೆ. ಅವಾಗ್ಲೇ ಇರ್ತೀನಿ, ಎಲ್ಗೂ ಹೋಗಲ್ಲ ಅಂತ ಹೇಳಿದ್ಲು. ಎಲ್ಲ ಹೋಗಿರ್ತಾಳೆ, ಎಲ್ಲ ನೀರ್ ಕಡಿಗೆ ಪರ್ಕಡಿಗೆ ಹೋಗಿರ್ಬೇಕೇನೋ. ಒಟ್ನಲ್ಲಿ ಯಾರ ಮನೆಗೆ ವಹಿಸ್ಕೊಂಬಂದಿದ್ಯಲ್ಲ ತಂಗ ಸಾರ ಬಿಸೆ ಸಾರ, ಹೋಗು ಉಣ್ಣೋಗು. ನೋಡ್ದೇನೆ ಗಂಗಿ, ನಾನು ಹೋದ ತಕ್ಷಣ ಹೆಂಗ್ ಸಾರು ವಹಿಸ್ಕೊಂಬಂದಿ ಅಂತಾನ ನಾನು ನೋಡ್ತಾ ಇದ್ರೆ ನಿನ್ಗೆ ಏನ್ ಅನ್ಸುತ್ತೆ ಇವಾಗ? ಅದೇ ದುಡಿಯಕ್ ಶಕ್ತಿ ಇದ್ದು ಕೈಕಾಲು ನೆಟ್ಟಗಿದ್ರು ಭಿಕ್ಷೆ ಬೇಡ್ಕೊಂಡ್ ತಿಂತಾರಲ್ಲ ಒಬ್ಬೊಬ್ರು, ಅವ್ರಂಗೆ ಏನೇ ನೀನು ಬದ್ಲಾಗ್ತಾ ಇದೀಯಾ ಅನ್ನಿಸ್ತೈತಿ. ಸರಿಯಾಗಿ ಹೇಳ್ದೆ ಕಣೆ ಗಂಗಿ. ನಿಮ್ಮ ಅತ್ತಿಗೆ ಇವಾಗ ಇನ್ನೂ ಅರ್ಥ ಆಗಲ್ಲ ನಿನ್ ಬೆಲೆ ಏನು ಅಂತಾನ. ಸುಮ್ನಿರು, ಒಂದ್ ಸ್ವಲ್ಪ ದಿನ ಹೋಗ್ಲಿ. ಯಾಕೆಂದ್ರೆ ಇಷ್ಟ ದಿನ ನೀನು ಮಾಡಿತ್ತಲ್ಲ 3 ಹೊತ್ತು ಯಾ ಸಿಂತೆ ಇಲ್ದಂಗೆ ಉಂಡ್ಕೊಂಡಿದ್ದಲ್ಲ, ಅದಕ್ಕೆ ತಿರ್ಗ ಇವಾಗ ದಿಮಾಕ್ ಬಂದೈತೆ. ಮುಚ್ಚೆ ಬಾಯ, ನಾನು ಯಾಕೆ ಭಿಕ್ಷಿಕೆ ಆಗನ? ಭಿಕ್ಷಿಕೆ ಅಲ್ಲ ನಾನು. ಏನೋ ನಾನು ಒಂದ್ ದಿವಸ ಅವ್ರ ಮನೆಗೆ ವಹಿಸ್ಕೊಂಬಂದ್ರೆ ಅವಳೊಂದ್ ದಿವಸ ದುರ್ಗಂ ಬಂದು ನಾನು ತಗೊಂಡ್ ದಿವಸ ವಹಿಸ್ಕೊಂಡು ಹೋಗ್ತಾಳೆ. ಅದ್ರಾಗೇನೈ ತಪ್ಪು? ಒಂದೇ ಊರು ಅಂದ್ಮೇಲೆ ಇಷ್ಟು ಆಗ್ದಿದ್ರೆ ಏನೋ ಇಷ್ಟಕ್ಕೂ ಯಾರು ಏನು ಯಾರ ಮನೆಗೂ ಸಾರು ವಹಿಸ್ಕೊಂಬರಕ್ ಹೋಗಲ್ವಾ? ನಾನು ಒಬ್ಬಳೇ ಹೋಗ್ತೀನಿ ಅಮ್ಮಂಗೆ ಮಾತಾಡ್ತಿರಲ್ಲಿ. ನಾನೇನು ದಿನ ಹೋಗ್ತೀನಿ, ಏನೋ ಇವತ್ತು ಇಲ್ಲದಕ್ಕೆ ಹೋಗಿದ್ದೀನಿ ಅಷ್ಟೇ. ಅಲ್ಲ, ಇವತ್ತು ಒಂದಿನ ಹೋದ್ರೆ ಯಾರು ಏನೋ ಅಂಬಲ್ಲ ಬಿಡು. ಏನೋ ಸಾರು ಇರ್ಲಿಲ್ವೇನೋ ವಹಿಸ್ಕೊಂಬಂದೆ ಐತೆ ಸಾಕಮ್ಮ ಅಂತ ಹೇಳಿ ತಿಳ್ಕೊಂತಾರೆ. ಆದ್ರೆ ದಿನ ಹೋದ್ರೆ ಹಂಗೆ ತಿಳ್ಕೊಂಬೋದು ಎಲ್ಲಾರು. ನಾನು ಯಾಕೆ ದಿನ ಹೋಗನ, ನಾನು ಮಾಡ್ಕೊಂಡು ಉಮ್ತೀನಿ, ನಾನು ಕೂಲಿ ಹೋಗ್ತೀನಿ. ನಿನ್ನಂಗೇನೆ ನೀನೊಬ್ಳೆ ಅಲ್ಲ ದುಡಿಯೋದು. ಸರಿ ಹೋಗಿ ಸಾಕಮ್ಮ. ಅಯ್ಯೋ ನಿನ್ನೇನು ಇವಾಗೇನು ಭಿಕ್ಷಿಕೆ ಅಂತ ಯಾರು ಅಂಬಲಿಲ್ಲ, ಆ ತರ ನೀನು ಬದ್ಲಾಗ್ತಾ ಇದೆಯೇನೋ ಅಂತ ಅನ್ನಿಸ್ತೈತಿ ಅಂತ ಹೇಳವಳೆ. ನೀನು 7 ಬರೋದಕ್ಕೂ ಮುಂಚೆ ಹಂಗೆ ತಾನೇ ಇದ್ದಿದ್ದು. ನೀನು ಒಂಥರ ಭಿಕ್ಷಿಕೆ ಇದ್ದಂಗೆ ಇದ್ದೆ, ಮನೆ ಸಾರು ಮುದ್ದೆ ಇಸ್ಕೊಂಡು ಉಣ್ಕೊಂಡು ಇದ್ದೆ. ಸುಮ್ ಕುಕ್ಕಳೆ ಮಜ್ಜಮ್ಮ, ಸುಮ್ ಕುಕ್ಕಂಗಿದ್ರೆ ಕುಕ್ಕ, ಇಲ್ಲಾಂದ್ರೆ ಎದ್ದು ಹೋಗು. ಇಂಥ ಹೇಳಕ್ ಬರ್ಬೇಡ್ರಿ ನೀವು ನಮ್ಮ ಅಂತಕ್ಕೆ, ನಾವ್ ಹೆಂಗಾದ್ರೂ ಇರ್ತೀವಿ. ನಾನು ಹೋಗಿ ಉಣ್ಬೇಕು, ಹೊಟ್ಟಸ್ತೈತಿ. ಹೋಗಿ ತಾಯಿ ಹೋಗು, ಉಣ್ಣೋಗು. ನೀನು ಮಾತಾಡ್ಸಿದ್ರೆ ಸಾಕು, ಮ್ಯಾಲೆ ಬತ್ತೀಯ. ಹೋಗು ಉಣ್ಣೋಗು. ಮಂಗ್ಳು ಸಾರು ಆದ್ರೂ ಬೆಂಡೆಕಾಯಿ ಸಾರು ಆಹಾ ಗಮ್ಮ ಅಂತೈತಿ. ದುರ್ಗಮ್ಮ ಅದ್ ಯಾಕೆ ತಾಕ್ ಮಾಡ್ಯವಳು ಏನೋ, ಎಂತ ಸೆನಕೈತಿ. ಗಂಗಿ ನಿಂದೆಲ್ಲ ಆಗಿದ್ರೆ ಬಾ ಹೋಗಣ. ಸಾವುಕಾರ ಹೊಲಕ್ಕೆ ಕಾಯಿ ಕಿತ್ತೇವ್ರಂತೆ, ನಾನು ಕಾಯಿ ಗೊತ್ತಾಗ್ತೀನಿ, ನೀನೆಲ್ಲ ನಾವಂತಕ್ಕೆ ಕೂಡಾಕಿವಂತೆ. ಬಾ ಹೋಗಣ. ಅಮ್ಮ ಎಲ್ಲಿ ಗೊತ್ತು? ಅಮ್ಮ ಇನ್ನನ ಇವಾಗಿನ ಸಾರು ವಹಿಸ್ಕೆ ಬಂದು ಅನ್ನ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸಾರು ತಕೊಂಡು ಹೋತು ಒಳಕ್ಕೆ. ನಡಿ ನಾವು ಹೋಗೋಣ, ಗೊತ್ತಾಗುತ್ತೆ. ಹೌದಾ, ಸರಿ ಬಾ. ಅಮ್ಮ ಎಲ್ಗೂ ಹೋಗಲ್ವೇನು ಕೂಲಿನ? ಎಲ್ಗ ಹೋಗುತ್ತೋ ಏನೋ ನನಗೇನು ಗೊತ್ತು. ಈಗೇನು ನಮ್ಮ ಜೊತೆಗೆ ಬರಲ್ವಲ್ಲ, ಎಲ್ಗಾದ್ರೂ ಹೋಗ್ಲೇಳು. ನಡಿ ನಮ್ಮ ಪಾಡಿಗೆ ನಾವು ಹೋಗೋಣ. ಸರಿ ಹೋಗ್ರಮ್ಮ, ನಾನು ಹೋಗ್ಬೇಕು ಮಂತಕ್ಕೆ, ಹೋಗ್ತೀನಿ. ಸರಿ ಹಾಕೊಂಡ್ ಬಗ್ಗೆ ಕೈಯ ಹೋಗು, ನಾವು ಕೂಲಿ ಹೋಗ್ತೀವಿ. ದಿನ ಕೂಲಿ ಹೋದ್ರೇನೆ ದಿನ 3 ಹೊತ್ತು ಯಾವ ಚಿಂತೆ ಇಲ್ದಂಗೆ ಉಂಬಕ್ಕಾಗದು. ಅದು ಸರಿನೇಮ್ಮ, ದುಡ್ಕೊಂಡು ತಿಂದ್ರೇನೆ ಜೀವನ. ಅದೇನೋ ಹೇಳ್ತಾರಲ್ಲ, ಕುಕ್ಕಂಡು ತಿಂದ್ರೆ ಕುಡ್ಕೆ ಒಂದಿದ್ರು ಸಾಲಲ್ಲ ಅಂತಾನೆ, ಹಂಗಾಗ್ಬಿಡುತ್ತೆ. ಸರಿ ಹೋಗ್ರಿ, ನಾನು ಹೋಗ್ಬೇಕು.
ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.